ಭಾಸ್ಕರ, ಎಲ್ರಿಗೂ ನಮಸ್ಕಾರ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಡಿಗಳ್ಳಿ ನಮ್ಮದು. ನಾನು ಇಲ್ಲಿ ಸಹ ಶಿಕ್ಷಕನಾಗಿ ಮತ್ತು ಮುಖ್ಯ ಶಿಕ್ಷಕನಾಗಿ ಚಾರ್ಜ್ ವಹಿಸಿಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇದು ನಮ್ಮ ಶಾಲೆಯ ನಲಿಕಲಿ ಕೊಠಡಿ. ಮಕ್ಕಳಿಂದಲೇ ತಯಾರಿಸಲ್ಪಟ್ಟ ಕೆಲವು ಕಾರ್ಯಾನುಭವ ಚಟುವಟಿಕೆಗಳು ಹಾಗೂ ಮಕ್ಕಳಿಂದ ತಯಾರಿಸಲ್ಪಟ್ಟ ಹಾಗೂ ಶಿಕ್ಷಕರಿಂದ ತಯಾರಿಸಲ್ಪಟ್ಟ 2 ಅಕ್ಷರ ಪದಗಳು, 3 ಅಕ್ಷರ ಪದಗಳು, 4 ಅಕ್ಷರ ಪದಗಳು, ಗುಣಿತಾಕ್ಷರಗಳು, ಇದು ನಲಿಕಲಿ ಚಪ್ಪರವನ್ನ ಹಾಕಿಸಲಾಗಿದೆ. ಹಾಗೆ ಗೋಡೆ ಬರಹವನ್ನ ನಾವು 2 ಅಕ್ಷರ ಪದಗಳು, 3 ಅಕ್ಷರ ಪದಗಳು, ಕಾಗುಣಿತಾಕ್ಷರಗಳು ಸೇರಿದಾಗೆ ಗೋಡೆ ಬರಹಗಳನ್ನು ಸಹ ನಮ್ಮ ಶಾಲೆಯಲ್ಲಿ ಬರೆಸಲಾಗಿದೆ. ಮಕ್ಕಳುಗಳು ಎಲ್ಲರೂ ಸಹ ಇದನ್ನ ಚೆನ್ನಾಗಿ ಓದುವ ಅಭ್ಯಾಸವನ್ನು ಮಕ್ಕಳ ಕೈಯಲ್ಲಿ ಮಾಡಿಸಲಾಗ್ತದೆ. ತುಂಬಾ ಚೆನ್ನಾಗಿ ಮಕ್ಕಳು ಇದನ್ನ ಹಸು ಕಾರ್ಡ್ಗಳನ್ನ ಅಲ್ಲೂ ಸಹ ಬರೆಸಲಾಗಿದೆ. ಹಾಗೂ ಮಕ್ಕಳಿಗೆ ಫ್ಲಾಶ್ ಕಾರ್ಡ್ಗಳ ಮೂಲಕ ಪದಶಬ್ದ ಆಟ ಆಗ್ಬೋದು, ಹಾಗೆ ಸಂಖ್ಯೆಗಳ ಜ್ಞಾನವನ್ನು ಉಂಟು ಮಾಡುವಂತದ್ದು, ಹಾಗೆ ಕಡ್ಡಿಗಳು, ಹಾಗೆ ನಾವು ಹುಣಸೆ ಬೀಜಗಳನ್ನು ಕೂಡುವುದು, ಕಳೆಯುವುದು, ಹಾಗೆ ಇವುಗಳನ್ನು ಉಪಯೋಗಿಸಿ ಮಕ್ಕಳಿಗೆ ಮಾಡಲಾಗುತ್ತದೆ. ಮತ್ತು ಸಂಖ್ಯೆಗಳ ಜ್ಞಾನವನ್ನು ಉಂಟು ಮಾಡೋದಕ್ಕೆ ಮಾಡಲಾಗುತ್ತದೆ. ಹಾಗೆ ಪ್ರತಿಯೊಂದು ವಿಚಾರದಲ್ಲಿ ಮಕ್ಕಳಿಗೆ ಆಟಗಳನ್ನು ಆಡಿಸೋದಕ್ಕೆ ಹಾಗೆ ಬಾಲ್ಗಳನ್ನು ಉಪಯೋಗಿಸಲಾಗುತ್ತದೆ. ಹಾಗೆ ಪ್ರತಿಯೊಂದು ಮಕ್ಕಳಿಗೂ ಚೆನ್ನಾಗಿ ಹೇಳಬೇಕು ಅಂದ್ರೆ ಅವರೇ ಕುಳಿತು ಅಕ್ಷರಗಳನ್ನೆಲ್ಲವನ್ನು ಜೋಡಿಸಿ ಪದಗಳನ್ನು ಮಾಡ್ತಾರೆ. ಎಲ್ಲಾ ಮಕ್ಕಳಿಗೂ ಸಂತೋಷದಾಯಕವಾಗಿ ಎಲ್ಲಾ ಮಕ್ಕಳು 2 ಅಕ್ಷರ ಪದಗಳು, 3 ಅಕ್ಷರ ಪದಗಳು, 4 ಅಕ್ಷರ ಪದಗಳು ಎಲ್ಲವನ್ನೂ ಮಾಡ್ತಾರೆ. ಮತ್ತು ಹಾಗೆ ಬಂದಾಗ ಇದು ಮಕ್ಕಳಿಂದನೇ ಮಾಡಿಸಲ್ಪಟ್ಟಂತ ಸಂತೋಷದಾಯಕ ಮಣ್ಣಿನಿಂದ ಮಾಡಿಸಲ್ಪಟ್ಟಂತ ಆಕೃತಿಗಳು ಮಾಡ್ತಾರೆ. ಇಲ್ಲಿ ಕತ್ತಿಯಿಂದ ಮಾಡಿದಂತ ಹಾಗೆ ಎಲ್ಲಾ ರೀತಿಯ ಫ್ಲಾಶ್ ಕಾರ್ಡ್ಗಳು ಇಲ್ಲಿ ಪ್ರತಿಯೊಂದನ್ನು ಸಹ ಇಡಲಾಗಿದೆ. ಎಲ್ಲಾ ರೀತಿ ಕಲಿಕೋಪಕರಣಗಳು ಕಚ್ಚಾ ವಸ್ತುಗಳಿಂದ ತಯಾರಿಸಲ್ಪಟ್ಟ ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ಮತ್ತು ಆ ಮಕ್ಕಳಿಗೆ ಎಣಿಸುವಿಕೆಯನ್ನು ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಸಹ ಕಟ್ಟಿಗಳನ್ನು ಉಪಯೋಗಿಸಲಾಗುತ್ತದೆ. ಹಾಗೆ ಎಲ್ಲಾ ರೀತಿ ಮಕ್ಕಳಿಗೆ ಡ್ರಾಯಿಂಗ್ ಶೀಟ್ಗಳನ್ನು ಕೊಟ್ಟು ಅವರೇ ಕೊಡುವಂತ ಚಿತ್ರಗಳನ್ನಾಗ್ಲಿ ಇದನ್ನ ಮಾಡೋದಕ್ಕೆ ಡ್ರಾಯಿಂಗ್ ಶೀಟ್ಗಳನ್ನು ಕೊಡಲಾಗುತ್ತದೆ. ಮಕ್ಕಳಿಗೆ ಅವರೇ ಇದಕ್ಕೆ ಎಲ್ಲ ರೀತಿಯ ಮಾರ್ಕರ್ಗಳನ್ನ ನಾವು ಕೊಡ್ತೀವಿ, ಸ್ಕೆಚ್ ಪೆನ್ಗಳನ್ನ ಕೊಡ್ತೀವಿ. ಪ್ರತಿಯೊಂದು ಇವೆಲ್ಲ ಕಚ್ಚಾ ಸಾಮಗ್ರಿಗಳು, ಬೇಡದೇ ಇರ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸಿ ನಾವು ಈ ಎಲ್ಲ ನಮ್ಮ ಶಾಲೆಯಲ್ಲಿ ಕಲಿಕಾ ಇದನ್ನ ಉಪಯೋಗಿಸ್ತೀವಿ. ಇದು ನಮ್ಮ ಶಾಲೆ ಇವತ್ತು ಈ ಮಟ್ಟಕ್ಕೆ ಎಲ್ಲಾ ರೀತಿ ಕಲಿಕೆ ನೋಡಿ ಮಕ್ಕಳಿಂದಲೇ ಮಾಡಿಸಲ್ಪಟ್ಟಂತ ಪ್ರತಿಯೊಂದು ಚಿತ್ರಗಳು ಇವುಗಳನ್ನೆಲ್ಲ ಡ್ರಾಯಿಂಗ್ ನಿಂದ ಮಾಡಿರ್ತಕ್ಕಂಥವು. ಹಾಗೆ ಅಭ್ಯಾಸ ಪುಸ್ತಕಗಳನ್ನು ಕೊಟ್ಟು ಬರೆಸಲಾಗುತ್ತದೆ. ಎಲ್ಲಾ ರೀತಿ ಎಲ್ಲ ಮಕ್ಕಳಿಗೂ ಅಭ್ಯಾಸ ಪುಸ್ತಕಗಳನ್ನು ಕೊಟ್ಟು ಬರೆಸಲಾಗುತ್ತದೆ. ಇವು ನಮ್ಮ ಶಾಲೆಯ ಹೇಳ್ಬೇಕು ಅಂದ್ರೆ ನಾವು ಇಷ್ಟು ಮಕ್ಕಳು ನಮ್ಮ ಶಾಲೆಯಲ್ಲಿ ಮುರಾಜಿಗಾಗ್ಬೋದು, ನವೋದಯಕ್ಕಾಗ್ಬೋದು ಎಲ್ಲಾ ರೀತಿ ಇವತ್ತು ಮುಂದಕ್ಕೆ ಹೋಗಬೇಕು ಅಂದ್ರೆ ಮೂಲ ಕಾರಣ ತುಂಬಾ ಬೇಸಿಕ್. ನಮ್ಮ ಶಾಲೆಯಲ್ಲಿ ನಾವು 2 ಶಿಕ್ಷಕರಿದ್ದೀವಿ. ನನ್ನ ಹೆಸರು ಭಾಸ್ಕರ್, ಇನ್ನೊಬ್ರು ಹೆಸರು ತಾಮಿಯಾ ಮೇಡಮ್. ಎಲ್ಲರೂ ಇಬ್ರು ಸಹ ಶಾಲೆಗೆ ತುಂಬಾ ಅವಿರತವಾಗಿ ನಮ್ಮ ಕೈಲಾದಷ್ಟು ನಿಸ್ವಾರ್ಥ ಮನೋಭಾವದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮಕ್ಕಳಿಗೆ ಖುಷಿಯಾಗಿ ಕೇರಂ ಬೋರ್ಡ್ಗಳನ್ನ ಕೊಟ್ಟು ಆಟ ಆಡಿಸ್ತೀವಿ. ಮಕ್ಕಳಿಗೆ ಕೆರೆದಡ ಆಟಗಳನ್ನ ಆಟ ಆಡಿಸ್ತೀವಿ. ಹಾಗೆ ಹೊರಾಂಗಣ ಚಟುವಟಿಕೆಗಳನ್ನ ಮಕ್ಕಳೇ ಖುಷಿಯಿಂದ ಒಳಾಂಗಣ ಚಟುವಟಿಕೆಗಳು, ಹೊರಾಂಗಣ ಚಟುವಟಿಕೆಗಳು ಎಲ್ಲವನ್ನೂ ಮಕ್ಕಳು ಖುಷಿಯಿಂದ ಹುಲಿ ಮತ್ತು ಹಸುವಿನ ಆಟ, ಹೀಗೆ ಎಲ್ಲ ಆ ಸಂಖ್ಯೆಗಳನ್ನ ಅಲ್ಲೇ ನಾವು ಆಟದ ಮೂಲಕನೇ ಸಂಖ್ಯೆಗಳನ್ನ ನಾವು ಮಕ್ಕಳ ಕೈ ಆಡಿಸ್ತೀವಿ. ಇದೆಲ್ಲ ನಮ್ಮ ಶಾಲೆಯಲ್ಲಿ ಇರತಕ್ಕಂಥ ಶೃಂಗಾರವನ್ನ ನಮ್ಮ ಶಾಲೆಯನ್ನ ಸಜ್ಜುಗೊಳಿಸಿರ್ತಕ್ಕಂಥ ಕೊಠಡಿ ನಮ್ಮ ಶಾಲೆ. ಎಲ್ಲ ರೀತಿಯ ಪ್ರಾಣಿಗಳ ಆಕೃತಿಗಳು ಸಹ ಇದೆ. ಆಯ್ತು, ಎಲ್ರಿಗೂ ನಮಸ್ಕಾರ.